ನಮಸ್ಕಾರ ಸ್ನೇಹಿತರೆ. ಸಾಧನೆ ಇದು ನನ್ನ ಕಥೆ. ಇಂದಿನ ಸಂಚಿಕೆಯಲ್ಲಿ ನಮ್ಮ ಜೊತೆಗೆ ಡಾಕ್ಟರ್ ಅರವಿಂದ್ ಮುಳುಗುಂದ್ ಅವರು. ಇವರ ತಂದೆ ಹೆಸರು ವೆಂಕಟರಾವ್, ತಾಯಿ ಪದ್ಮಾವತಿ. ಇವರ ಧರ್ಮಪತ್ನಿ ಹೆಸರು ಕೀರ್ತಿ. ವಯಸ್ಸು 57. ಇವರು ಚಲನಚಿತ್ರ ನಟರು, ನಿರ್ದೇಶಕರು, ರಂಗಭೂಮಿ ಕಲಾವಿದರು. ಇನ್ನು ಇವರು ಅನೇಕ ಚಲನಚಿತ್ರಗಳಿಗೆ ನಿರ್ದೇಶನ ಮಾಡೋದ್ರ ಜೊತೆಗೆ ಅಭಿನಯನೂ ಕೂಡ ಮಾಡಿರುತ್ತಾರೆ. 8 ಧಾರಾವಾಹಿಗಳಿಗೆ ಇವರು ನಟನೆ ಮಾಡಿರುತ್ತಾರೆ. 5 ಸಾಕ್ಷ್ಯಚಿತ್ರಗಳಿಗೆ ಸಹ ನಿರ್ದೇಶಕರಾಗಿ ಹಾಗೂ ಅಭಿನಯ ಕೂಡ ಮಾಡಿರುತ್ತಾರೆ. ಇವರ ಹೆಸರುವಾಸಿಯಾಗಿರೋ ಚಿತ್ರ ಅಂದರೆ ಮಹಾಮಯಿ ಲಡ್ಡು ಮುತ್ಯ, ಜೊತೆಗೆ ಶ್ರೀ ಅಮರೇಶ್ವರ ಮಹಾತ್ಮೆ. ಯಶಸ್ವಿ ಚಲನಚಿತ್ರಗಳ ನಿರ್ದೇಶಕರಾದ ಅರವಿಂದ್ ಮುಳುಗುಂದ್ ಅವರು ನಮ್ಮ ಜೊತೆಗೆ. ಇವತ್ತಿನ ಸಾಧನೆ ಇದು ನನ್ನ ಕಥೆ. ಬನ್ನಿ ಅವ್ರ ಜೊತೆಗೆ ಮಾತಾಡೋಣ. ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಡಿಮಾಂಡ್ ಇದು ನನ್ನ ಕಥೆ ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಜೊತೆಗೆ ಮತ್ತೊಬ್ಬರು ಸಾಧಕರು ಇವತ್ತು ನಮ್ಮ ಜೊತೆಗಿದ್ದಾರೆ. ಅವರೇ ಶ್ರೀ ಡಾಕ್ಟರ್ ಅರವಿಂದ್ ಮುಳುಗುಂದ್ ಅವರು. ಇವರು ಬಹಳಷ್ಟು ಚಲನಚಿತ್ರಗಳಿಗೆ ನಿರ್ದೇಶನ, ಅದ್ರ ಜೊತೆಗೆ ಅವರು ಕೂಡ ಅದರಲ್ಲಿ ಚಿತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ, ಅದ್ರ ಜೊತೆಗೆ ನಿರ್ದೇಶನ ಕೂಡ ಮಾಡಿದ್ದಾರೆ. ಅವರು ಒಂದು ಬಾಲ್ಯದಿಂದ ಈ ಒಂದು ಚಿತ್ರರಂಗಕ್ಕೆ ಬಂದಿದ್ದು ಹಾಗೂ ಈ ಒಂದು ಚಿತ್ರರಂಗಕ್ಕೆ ಬರುವಂತಹ ಒಂದು ಯಾವ ರೀತಿ ಬಂದ್ರು ಅಂತ ಇನ್ನು ಬಹಳಷ್ಟು ಮಾಹಿತಿಯನ್ನು ನಾವು ಪಡ್ಕೊಳ್ಳೋಣ. ಅದಕ್ಕೆ ಮುಂಚೆ ಸಾಧನೆ ಇದು ನನ್ನ ಕಥೆ ಕಾರ್ಯಕ್ರಮಕ್ಕೆ ಮೊಟ್ಟ ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ನಮಸ್ಕಾರ. ಪಬ್ಲಿಕ್ ಡಿಮಾಂಡಿನ ವೀಕ್ಷಕರಿಗೆ ನಮಸ್ಕಾರ. ರೋಹಿತ್ ಹಬೀಬ್ ಸರ್, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಅರವಿಂದ್ ಮುಳುಗುಂದ್ ಸರ್ ಅವರು ಮೊದಲು ಈ ಒಂದು ಸಿನಿಮಾ ರಂಗದ ಬರೋಕ್ಕಿಂತ ಮುಂಚೆ, ಕಲಾಲೋಕದ ಬರೋಕ್ಕಿಂತ ಮುಂಚೆ ತಮ್ಮ ಒಂದು ಫ್ಯಾಮಿಲಿಯ ಪರಿಚಯ ಅಂದರೆ ಫ್ಯಾಮಿಲಿಯ ಹಿನ್ನೆಲೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಫ್ಯಾಮಿಲಿ ಅಂದರೆ ನಾವು ಮೂಲತಃ ಕುಣಗೋಳು ತಾಲೂಕು ಚಾಕ್ಲಬ್ಬಿ ಗ್ರಾಮದವರು. ಅಲ್ಲಿ ಎಲ್ಲ ನಮ್ಮ ಜಮೀನು ಓದಿತ್ತು, ಇಲ್ಲಿ ಈಗೇನಿಲ್ಲ. ನಾವು ತಂದೆ ತಾಯಿ, ನಮ್ಮ ತಂದೆ ವೆಂಕಟರಾವ್ ಅಂತ, ತಾಯಿ ಪದ್ಮಾವತಿ. ನಾವು 5 ಜನ ಮಕ್ಕಳಲ್ಲಿ ನಾನೇ ಕೇಳಿ 3 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ನಾನೇ ಸಣ್ಣವನು. ಹಾಗಾಗಿ ನನ್ನವೇ ಎಲ್ಲ ಉಚ್ಚಾಟಗಳು ಇಲ್ಲಿಗೆ ತಂದು ಮುಂದೆ ನಿಮ್ಮ ಹತ್ರ ಕೂಡ ಮಾಡಿದೆ. ಆ್ಯಂಡ್ ಮೊದಲಿಂದ ಅದು ಕಲಾರಂಗದ ಒಂದು ಗುರುತು. ಆಮೇಲಿಂದ ನಾವು ಉಣಕಲ್ಲಿಗೆ ಬಂದ್ವಿ. ಉಣಕಲ್ ಅಲ್ಲಿ 30 ವರ್ಷ ಉಣಕಲ್ಲಲ್ಲಿ. ಅಲ್ಲಿ ನಮ್ಮೆಲ್ಲ ಶಿಕ್ಷಣ ಮತ್ತು ನಮ್ಮೆಲ್ಲ ಬಾಲ್ಯಾವಸ್ಥೆ, ಯೌವನಾವಸ್ಥೆ, ನಮ್ಮೆಲ್ಲ ಕಲಾ ಫೀಲ್ಡು, ನಾಟಕ ಅಲ್ಲೇ ಶುರುವಾಯಿತು. ಸಾಕಷ್ಟು ಅಲ್ಲಿ ಮಹಾಜನತೆ ನಿಜವಾಗ್ಲೂ ಬಹಳ ಪ್ರೋತ್ಸಾಹ ಕೊಟ್ಟರು ಅಲ್ಲಿ. ಈಗ ಇಲ್ಲಿ ಧಾರವಾಡಕ್ಕೆ ಬಂದು ಸುಮಾರು ಒಂದು 15 ವರ್ಷ ಆಯ್ತು. ಇಲ್ಲ, ಈಗ ಇಲ್ಲಿ ಬಂದು ಸೆಟ್ಲ್ ಆಗಿದ್ದೀವಿ. ಇಲ್ಲಿ ನಾನು, ನಮ್ಮ ಮಿಸ್ಸೆಸ್ಸು, ಇಲ್ಲಿ ನಮ್ಮ ಅಣ್ಣಂದ್ರು ಇರ್ತಾರೆ. ಅತ್ತಿಗೆ ಇದ್ದಾರೆ, ಇನ್ನೊಬ್ರು ಇಲ್ಲ. ಅಣ್ಣಂದ್ರ ಮಕ್ಕಳು, ಅಕ್ಕಂದ್ರ ಮಕ್ಕಳು ಎಲ್ಲ ನಮಗೆಲ್ಲ ಸಪೋರ್ಟು. ಆ್ಯಂಡ್ ನಮ್ಮ ಮಿಸ್ಸೆಸ್ ಕಡೆ ಫ್ಯಾಮ್ಲಿನು, ಅವ್ರ ಸಿಸ್ಟ್ರು, ಒಬ್ಬ ಆರ್ಟಿಸ್ಟು, ಅವ್ರ ಹಸ್ಬೆಂಡು, ಅವರ ತಾಯಿ ಎಲ್ಲ, ಅವ್ರ ಕುಟುಂಬ ವರ್ಗ ಎಲ್ಲ ನಾವು ಸಾಕಷ್ಟು ಪ್ರೋತ್ಸಾಹ ಕೊಡ್ತೀವಿ. ಶಿಕ್ಷಣ ಬಗ್ಗೆ ಹೇಳ್ಬೇಕಂದ್ರೆ ಶಿಕ್ಷಣದ ಎಷ್ಟು ಶಿಕ್ಷಣ ನೀವು ಹೇಳಿದ್ರಿ, ಕಲೆ ಅನ್ನೋದು ಎಷ್ಟು ಇದು ಅಂದ್ರೆ ಸ್ಟಾರ್ಟಿಂಗ್ ಇಂದ ಹೇಳ್ಬಿಡ್ತೀನಿ. ಈ ಒಂದು ಸುಮಾರು ನಾನು 6 ವರ್ಷದವನು ಇರ್ಬೋದು. ಆವಾಗ ನಮ್ಮ ಆಳ ಮನುಷ್ಯ ಅಂದ್ರೆ ನಮ್ದೆಲ್ಲ ಹೊಲ ಮನೆ ಇತ್ತಲ್ಲ, ನಮ್ಮ ಆಳ ಮನುಷ್ಯ ಫಕ್ಕೀರಪ್ಪ ಅಂತ, ಅವನು ಮದುವೆಯಲ್ಲಿ ಅವನು ಹೆಂಡತಿ ಜೊತೆ ಹೆಂಗ್ ಕೂಡ್ತಾನ, ಹೆಂಗ್ ಮಾತಾಡ್ತಾನ ಅನ್ನೋದನ್ನ ನಾ 6 ವರ್ಷ ಇದ್ದಾಗ ಅವ್ನು ಮಿಮಿಕ್ರಿ ಮಾಡಿ ತೋರಿಸ್ತಾನೆ. ಎಲ್ಲಾರು ಊರವ್ರ ಮುಂದೆ ಡ್ರೈವರ್ ಮಗ ಹೆಂಗ್ ಹುಷಾರದಾನ ಅದನ್ನ ನೋಡಿ ನಮ್ಮ ತಾಯಿ ಅನ್ನೋರು, ನಾನು ಕೂಸು ನಟ ನಿರ್ದೇಶಕ ಆಗ್ತದೆ. ಆ ತಾಯಿಯ ಆಶೀರ್ವಾದ ನಿಜವಾಗ್ಲೂ ಅದು ನಟ ನಿರ್ದೇಶಕ ಆಗಿದ್ದೇನೆ. ಅದು ಅವ್ರ ಆಶೀರ್ವಾದನೇ ಕಾರಣ. ಮುಂದೆ ಅದೊಂದು ಹುಚ್ಚರು ಏನು ಮಾಡೋದು. ರೋಹಿತ್ ಸರ್ ಬಂದ್ರು, ವಿನಾಯಕ್ ಸರ್ ಬಂದ್ರು, ಅವ್ರು ಹೆಂಗ್ ಕೊಡ್ತಾರ, ಅವ್ರ ಹೆಂಗ್ ಅದೊಂದು ಮಾಡ್ತಾ ಮುಂದೆ ನಮ್ಮ ಉಣಕಲ್ಲಲ್ಲಿದ್ದಾಗ ಒಬ್ರು ನಮ್ಮ ನೇಬರು ಕೇಶವ್ ಗುಡೂರ್ ಅಂತಿದ್ರು. ಅವ್ರು ರೈಲ್ವೆದಲ್ಲಿ ಜಾಬ್ ಮಾಡ್ತಿದ್ರು. ಸೊ ರೈಲ್ವೆ ಅಮೇಚೂರ್ ಆರ್ಟ್ ಸರ್ಕಲ್ ಅಂತ ಏನೋ ಇತ್ತು. ಅವರು ಬಂದ್ರು, ಅರವಿಂದ ಹುಡುಗರು ನಾಟಕಕ್ಕೆ ಬೇಕಾರೋ ಬರ್ರಿ ಅಂತ ನಾಟಕ ಮಾಡೋದು. ಖುಷಿ ಮೊದಲೇ ಆಗುತ್ತೆ. ಸುಮಾರು 13 ವರ್ಷ ಆಗುತ್ತೆ. ಆಮೇಲೆ ಕರ್ಕೊಂಡು ಹೋಗಿ ದಿಗ್ಗಜರು ಪರಿಚಯ ಮಾಡ್ತಿದ್ರು. ಅವ್ರೇನ್ ಸಾಹಿತಿಗಳು, ಕರ್ತರು, ನಿರ್ದೇಶಕರು ಆ ನಾಟಕಕ್ಕೆ. ಅವರು SM ಹುಲುಮನಿ ಅಂತ. ಅವ್ರು ಎಂತ ದಿಗ್ಗಜರು ಅಂದ್ರೆ ನಿಜವಾಗ್ಲೂ ನಮ್ದೆಲ್ಲ ಹೆಮ್ಮೆ. ನಮ್ದು ಸೌಭಾಗ್ಯ. ಅವರು 69ನೇ ಇಸ್ವಿಯಲ್ಲಿ ಪೃಥ್ವಿರಾಜ್ ಕಪೂರ್ ಅವ್ರನ್ನ ನಾಟಕಕ್ಕೆ ಕರೆಸಿದ್ರು. ನಾಟಕ ಹುಬ್ಳಿಗೆ. ಅಂತವ್ರು ಆದದ್ದು ಎನ್ನುವಂತ ಒಂದು
ಮಾರ್ಮಿಕವಾದ ನಾಟಕ, ಯಾವುದು ಕಮರ್ಷಿಯಲ್ಲು ಕ್ಯಾಬ್ರೆ ಕುಣಿತ ಅಲ್ಲ, ಬಹಳ ಒಂದು ಮಾರ್ಮಿಕ ನಾಟಕ ಗಜಾನ್ ಡ್ರಾಮಾ ಥಿಯೇಟರ್ ಅಂತಿತ್ತು ಹುಬ್ಳಿಯಲ್ಲಿ. ನೀವು ಚಿಕ್ಕವರಿಗೆ ಗೊತ್ತಿಲ್ಲ. ಬಹಳ ಅದೆಲ್ಲ ನಾಟಕಗಳಲ್ಲೇ ಎನ್ ಬಸವರಾಜ್ ಅವರು, ಪ್ರಕಾಶ್ ಕಡ್ಪಟ್ಟಿ ಅವರು, ರಾಮರಾವ್ ದೇಸಾಯಿ, ಬಹಳಷ್ಟು ಜನರು ನಾಟಕಗಳು ನಾವು ನೋಡ್ತಿದ್ವಿ. ಅಲ್ಲಿ ಆದದ್ದೇನು ಅನ್ನೋ ಒಂದು ನಾಟಕ, ಅದಕ್ಕೆ ಯಾರು ಬಂದಿದ್ರು? ರಾಷ್ಟ್ರ ಪ್ರಶಸ್ತಿ ವಿಜೇತ ವಾಸುದೇವರಾವ್, ದೊಡ್ಡ ಕಲಾವಿದರು. ಶಿವಮನ ದುಡಿ ಅನ್ನೋದು ಒಂದು ಫೇಮಸ್ ಸಿನಿಮಾ ನಮ್ಮಲ್ಲಿ. ಅದು ಆಮೇಲೆ ಈಗ ಮೇಘನಾ ರಾಜ್ ಅಂತ ಹೀರೋಯಿನ್ ಇದಾರಲ್ಲ, ಅವ್ರ ತಾಯಿ ಪ್ರಮಿಳಾ ಜೋಶಿ, ಅವರು ಅವಾಗ ದೊಡ್ಡ ಹೀರೋಯಿನ್ ಅವರು ಬಂದಿದ್ರು ನಾಟಕಕ್ಕೆ. ಅವ್ರ ಕಾಂಬಿನೇಷನ್ ಪಾತ್ರ ಇದಕ್ಕಿಂತ ಸೌಭಾಗ್ಯ. ಸೊ ನಾಟಕ ಮಾಡಿದ್ವಿ. ಸುಮಾರು ಒಂದು 7,000-8,000 ಜನ ಗಜಾನ್ ಡ್ರಾಮಾ ಥಿಯೇಟರ್ಲಿ. ಫಸ್ಟ್ ಡೇ ಒಂದ್ ಸ್ವಲ್ಪ ಎದಿಗುದಿ ಆಯ್ತು. ಸೆಕೆಂಡ್ ಡೇ ಮಾತೆಲ್ಲ ಬಾಯ್ಪಾಟ್ ಮಾಡ್ತಿದ್ರು, ಕಲಿಸ್ತಿದ್ರು, ಇದು ಮಾಡ್ತಿದ್ರು. ನಾನು ನಾಟಕದ ಜೊತೆ ಹಿಂಗೆಲ್ಲಾರು ಹಚ್ಕೊಳ್ಳೋದು ಒಂದು ಸ್ವಭಾವ ನನಗೆಲ್ಲ. ಸೊ ನಾಟಕ ಚೆನ್ನಾಗಾದ ತಕ್ಷಣ ಅವಾಗ ಇವೆಲ್ಲ ಮಾಧ್ಯಮಗಳು ಇದ್ದಿದ್ದಿಲ್ಲ. ಇವತ್ತು ಮಾಧ್ಯಮಗಳಲ್ಲಿ ಹೆಸರು ಫೋಟೋ ಕೊಡೋದು ಯಾವ್ದು ಅಸಾಧ್ಯ ಅಲ್ಲ. ಹಾಗಾಗಿ ಅವತ್ತು ಇರೋದೇ ಒಂದು ಸಂಯುಕ್ತ ಕರ್ನಾಟಕ ದೊಡ್ಡ ಪತ್ರಿಕೆ, ದಿನಪತ್ರಿಕೆ. ಅದು ಬಹಳ ಪ್ರಸಿದ್ಧ ದಿನಪತ್ರಿಕೆ. ಅದರಲ್ಲಿ ವಾರದ ಮಲ್ಲಿಗೆ ಅಂತ ಒಂದು ವಿಮರ್ಶೆ ಬಂತು. ನನ್ನ ಫೋಟೋ ಹಾಕಿ, ನನ್ನ ಜೊತೆ ಕಾಂಬಿನೇಷನ್ ಫೋಟೋ ಹಾಕಿ, ಬಾಲಕ ಅರವಿಂದ್ ಮುಳುಗುನ್ ಸಹಜ ಅಭಿನಯದಲ್ಲಿ ಎದ್ದು ಕಂಡನು. ಎಷ್ಟು ಖುಷಿ ಆಗುತ್ತೆ ಸಂಯುಕ್ತದಲ್ಲಿ ಫೋಟೋ ಬರೋದು. ನಾನು ಚಿಕ್ಕವಿದ್ದಾಗ ನನ್ನ ಪರಿಚಯದವ್ರದ್ದು ಯಾರ್ದೋ ಫೋಟೋ ಬಂದ್ರೆ ಕಟ್ ಮಾಡಿ ಇಟ್ಕೊತಿದ್ದೆ. ಇವ್ರು ನನ್ನ ಪರಿಚಯ ಇದ್ದಾರ. ಯಾಕಂದ್ರೆ ಮೊದ್ಲಿಂದನೂ ಒಂದು ಸ್ವಲ್ಪ ರಾಜ್ಕುಮಾರ್, ವಿಷ್ಣುವರ್ಧನ್ ಅವರಂದ್ರೆ ಅತಿ ಪ್ರೀತಿ. ಅವ್ರ ಸಿನಿಮಾಗಳು ನೋಡೇ ಬೆಳೆದೆ ನಾನು. ಹಾಗಾಗಿ ಅದು ಎಲ್ಲ ನನ್ನ ಅಣ್ಣನ ಸ್ನೇಹಿತರು ಚಿಕ್ಕೋಡಿಂದ ಬಂದಿದ್ರು. ಇವನು ನಿನ್ ಪೇಪರ್ನ ಫೋಟೋ ಬಂದಿರಲ್ಲ, ಅಷ್ಟು ಖುಷಿ ಆಗುತ್ತೆ. ಪೇಪರ್ನ ಫೋಟೋ ಅಪರೂಪ, ಆ ಸಮಯದಲ್ಲಿ ಆ ಫೋಟೋಸ್ ಹಾಗಾಗಿ ಅದೊಂದು ಬಂತು. ಹಾಗೆ ಅದ್ರ ಜೊತೆಗೆ ಎಜುಕೇಶನ್ ಕುಂಠಿತ ಆಗ್ಲಿಲ್ಲ, ಅದು ಇದು ಹುಚ್ಚು ಸೆಳೆತ. ಆಮೇಲೆ ಹಾಗೆ ಮಾಡ್ತಾ ಒಂದು ಅಲ್ಲೇ ಉಣಕಲ್ಲಲ್ಲಿ ಅರವಿಂದ ಮಿತ್ರ ಮಂಡಳಿ ಅಂತ ಒಂದು ಟೀಮ್ ಕಟ್ಕೊಂಡೆ. ನಾವು ಸುಧೀರ್ ಸುಂಕರ್, ಆನಂದ್ ಪಾಟೀಲ್, ಹೀಗೆಲ್ಲ 1-2 ಜನ ಸೇರಿ, ಮಗ್ಗೆ ರಾಜೇಗೌಡ, ಇವೆಲ್ಲ ಶ್ರೀರಂಗ್ ಮುತಾಲಿಕ್ ದೇಸಾಯಿ ಅಂತಿದ್ರು. ಇವರೆಲ್ಲ ಸೇರಿ ಒಂದು ಟೀಮ್, ನಮ್ಮದೇ ಆದ ಒಂದು ನಾಟಕ ಟೀಮ್ ಕಟ್ಕೊಂಡು ನಾನೇ ಪ್ರಧಾನ ಪಾತ್ರ, ನಾನೇ ರಚನೆ, ನಾನೇ ನಿರ್ದೇಶಕ. ಹಾಗೆ ಸುಮಾರು ನಾಟಕಗಳನ್ನು ಮಾಡಿ ಅದರಲ್ಲಿ ಅಂತೂ ಇಂತೂ ಮಂತ್ರಿ ಆದ ಅನ್ನೋ ಒಂದು ನಾಟಕ, ಅದು ಜಿಲ್ಲಾ ಮಟ್ಟದ ಪ್ರಶಸ್ತಿ ತಗೊಂಡೆ. ಅದರದೊಂದು ಸಣ್ಣ ಹಿನ್ನೆಲೆ ಏನಂದ್ರೆ, ಅದು ಅಂತೂ ಇಂತೂ ಮಂತ್ರಿ ಆದ ಒಂದು ರಾಜಕೀಯ ವಿಡಂಬನಾತ್ಮಕ ನಾಟಕ. ಅವಾಗ ಜಸ್ಟ್ ರಣಧೀರ ಸಿನಿಮಾ ರಿಲೀಸ್ ಆಗಿದೆ. ರಣಧೀರದಲ್ಲಿ ಯಾರಮ್ಮ ನಾಯಕ, ನಾಯಕ ಯಾರಮ್ಮ, ನಾಯಕ ನಾನೇ, ನನ್ನ ಕಥೆ ಅಂತ ರಚಂದ್ರನ್ ಅವ್ರು ಬರ್ತಾರೆ. ನನಗೆ ಆಶ್ಚರ್ಯ, ಅವ್ರು ಎಂತ ಅವ್ರದೇ ಸ್ಟೋರಿ, ಅವರೇ ಕತೆ, ಅವರೇ ನಿರ್ದೇಶಕರು, ಅವರೇ ನಿರ್ಮಾಪಕರು, ಹಿಂಗಾಗುತ್ತೆ. ಇಂಥ ಮಾಡ್ಬೇಕು. ಅವಾಗೆಲ್ಲ ನಮ್ಮ ಸಿನಿಮಾದ ಕಾನ್ಸೆಪ್ಟ್ ಇಲ್ಲ. ನಮ್ಮಂಥವ್ರಿಗೆಲ್ಲ ಇಲ್ಲಿ ಸಿನಿಮಾ ಅದೆಲ್ಲ ದುಡ್ಡಿದ್ದವ್ರಿಗೆ ಅನ್ನೋದು. ಅಂಡ್ ಆದ ತಕ್ಷಣ ಒಂದು ಅಂತೂ ಇಂತೂ ಮಂತ್ರಿ ಆದ, ಅದಕ್ಕೆ ಹೋಲಿಕೆ ಬರುವಂಗ ಒಂದೇನೋ ಒಂದು ಮಾಡ್ಕೊಂಡು ಸೂತ್ರಧಾರ ವೇದಿಕೆ ಮೇಲೆ ಬರ್ತಾರ. ನೀನು ಇಲ್ಲಿ ನಾಟಕ ಮಾಡ್ತೇನೆ ಅಂತಿದ್ದ ಮಹಾರಾಷ್ಟ್ರ ಮಂಡಳಿ ಇದೆಯಲ್ಲ ಹುಬ್ಬಳ್ಳಿಯಲ್ಲಿ, ಅಲ್ಲಿ ಮಾಡಿ. ಇಲ್ಲಿ ನಾಟಕ ಮಾಡಿಸ್ತೇನೆ ಅಂತಿದ್ದ, ಎಲ್ಲಿ ಹೋದವ ಇನ್ನೊಂದು ಕ್ಯಾರೆಕ್ಟರ್. ಹೌದು ಮಾರ, ನಾನು ಕಾಯ್ತಾ ಇದ್ದೆ ನೋಡಿ, ಎಷ್ಟೊತ್ತಾಯ್ತು ಬರವಲ್ಲ, ಬರೇ ಇದಾತ. ಅಲ್ಲಿ ಪ್ರೇಕ್ಷಕರಲ್ಲಿ ಒಂದು ಕ್ಯಾರೆಕ್ಟರ್ ಇರ್ತಾನೆ, ರಮೇಶ್ ಕುಲಕರ್ಣಿ ಅನ್ನೋರು ಮಾಡಿದ್ರು. ನಾಟಕ ಚಾಲು ಮಾಡ್ರಿ, ಬರೇ ಇದಾತ ಅಲ್ಲಿ ಗೋಳ್ ಪುರಾಣ. ತಕ್ಷಣ ನೋಡತಕ್ಕಂತ ಜನ ಏನು ಕೆಡಿಸ್ಲಿಕ್ಕೆ ನಿಂತಾನೋ ಏನೋ ಅಂದಿದ್ರು. ಸರಳವಾಗಿ ಯಾರಪ್ಪ ಅದ ಮ್ಯಾಲ್ ಬರ್ರಿ, ಸೂತ್ರಧಾರ ಕೇಳ್ತಾರೆ. ಏನ್ ಮ್ಯಾಲ ಬರ್ತಿರೋ, ಏನ್ ಮ್ಯಾಲ ಬರ್ತೀರಿ, ನಾಟಕ ಯಾವತ್ತ ನಾಟಕ ಚಾಲು ಮಾಡಿದ್ರು, ಬರೀ ನಿಮ್ದ ಹಚ್ಬಿಟ್ಟಿರ್ಲ, ನಿನಗೂ ಒಂದು ಪಾತ್ರ ಅದಪ್ಪ ಅಂದಾಗ ಗೊತ್ತು ಅವನು ಒಬ್ಬ ಪಾತ್ರ. ಸೊ ಹಾಗಾಗಿ ನಿಲ್ತಾರ, ಮಾತನಾಡ್ತಾವು. ಹೌದು, ನನಗೆ ಯಾವ ಪಾತ್ರ, ನೀ ಪ್ರೇಕ್ಷಕ, ನೀ ಇದು ಹಂಗೆ ನಾಯಕ ಯಾರ ನಾಯಕ? ಅಲ್ಲಿ ಲೈಟ್ ಆಫ್ ಆಗುತ್ತೆ, ಲೈಟ್ ಆನ್ ಆಗುತ್ತೆ, ನಾನಾ ನಾಯಕ ಅಂತ ನಾನು ಅದೊಂದು ಸುಮಾರು 87-88. ಅಲ್ಲಿಂದ ನಾಟಕಗಳು, ಬಿರುದಾಂಕಿತ, ಭೀಮಣ್ಣ, ಸುಮಾರು ನಾಟಕ, 15-20 ನಾಟಕಗಳನ್ನ ಮೇಲೆ ಗೋವಿಂದ ಇವೆಲ್ಲ ಮಾಡಿದ ತಕ್ಷಣ ಇವತ್ತಿನ ದೊಡ್ಡ ಗ್ರೇಟ್, ಆಲ್ ದಿ ಬೆಸ್ಟ್ ಪ್ರಸಿದ್ಧ ನಾಟಕದ ರಂಗಕರ್ಮಿ, ಸಿನಿಮಾ ರೈಟರು, ಸಿನಿಮಾ ನಟರು ಯಶವಂತ್ ಸರ್ ದೇಶಪಾಂಡೆ ಅವ್ರ ಪರಿಚಯ. ಅವ್ರದ್ದೊಂದು ರಂಗವರ್ತುಲ ಅಂತ ಒಂದು ಕವಾಯಿಗಳು ಅದರಲ್ಲಿ ರೆಪರ್ಟರಿ, ಅಲ್ಲಿ ನಾಟಕ ಮಾಡಿ ಅವ್ರ ಜೊತೆ ಅನೇಕ ನಾಟಕಗಳು ಮಾಡಿ. ಅಲ್ಲಿ ಎಂತೆಂಥ ಗ್ರೇಟ್ ಅಂದ್ರೆ ಸಿದ್ದರಾಜ್ ಕಲ್ಯಾಣ್ಕರ್, ಪ್ರಮೋದ್ ಶಿಗ್ಗಾಮ್, ಈಗ ರಾಘವೇಂದ್ರ ಪಾಟೀಲ್ ಅಂತ, ರಾಜು ಕರ್ಮುದ್ರಿ, ಇವರೆಲ್ಲ ನಾವೆಲ್ಲ ಒಂದು ನಾಟಕಗಳನ್ನ ಸೇರಿ ಮಾಡ್ತಾ ಇದ್ವಿ. ಅಲ್ಲಿಂದ ಅನೇಕ ನಾಟಕಗಳನ್ನ ಯಶವಂತ್ ಸರ್ ದೇಶಪಾಂಡೆ ಅವ್ರ ಜೊತೆ ಮಾಡಿದೆ. ಅಲ್ಲಿಂದ ಪ್ರೋಗ್ರೆಸಿವ್ ಆರ್ಟ್ ಸರ್ಕಲ್ ಅಂತ ಒಂದು
ಹುಬ್ಳಿಯಲ್ಲಿ. ಚಿತ್ತರಂಜನ್ ಚಟರ್ಜಿ ಅಂತ ಅವರು ಬಂಗಾಳಿ ಮನುಷ್ಯ, ಬಂಗಾಳಿ ಸ್ಟೋರಿ ಬಹಳ ಚೆನ್ನಾಗಿತ್ತು. ಅದನ್ನ ಕನ್ನಡಕ್ಕೆ ಅನುವಾದ ಮಾಡ್ತಿದ್ರು. ಸಿದ್ದಣ್ಣ ಅಂಗಡಿ ಅನ್ನೋರು, ಈರಣ್ಣ ಪಾಳ್ಯ, ಅವನು ಕನ್ನಡದಲ್ಲಿ ನಾಟಕ ಮಾಡಿಸ್ತಿದ್ರು. ಬಹಳ ಅದ್ಭುತವಾದ ನಾಟಕಗಳು ಮಾಡಿದ್ರು. ಅಲ್ಲಿ ಪ್ರಕಾಶ್ ಕನಕಾಪುರ ಅಂತಿದ್ರು, ಈಗ ಅವ್ರು ತೀರ್ಕೊಂಡ್ರು, ಈಗಿಲ್ಲ. ಅವ್ರು ಬಹಳ ನಮ್ಮ ಹತ್ತಿರದ ಸಂಬಂಧಿ ಆ್ಯಂಡ್ ಒಳ್ಳೆ ಕಲಾವಿದ. ನನ್ನೆಲ್ಲ ಸಿನಿಮಾದಲ್ಲಿ ಮಾಡಿಸಿದ್ರು. ವೀಣಾ ಅಟವಲೆ, ಅವರು ರಾಷ್ಟ್ರಪತಿ ಪ್ರಶಸ್ತಿ ಇದ್ದಾರೆ. ಮೂಲತಃ ಶಿಕ್ಷಕಿ, ಇವಾಗ ರಿಟೈರ್ಡ್ ಆಗಿದ್ದಾರೆ. ಅವರು ಅನೇಕ ನಾಟಕಗಳನ್ನು ಮಾಡ್ತಿರ್ತಾರೆ. ಬಹಳಷ್ಟು ಆಕ್ಟಿವ್ ಪರ್ಸನ್ ಅವರು. ನನ್ನ ತಾಯಿನೂ ಹೌದು, ಸಹೋದರನೂ ಹೌದು, ಆ ಥರ ಒಂದು ಸಂಬಂಧ. ಅವರೆಲ್ಲ ಕೂಡಿ ನಾಟಕಗಳನ್ನು ಮಾಡಿದ್ರು. ಈಗೆಲ್ಲ ಅವರೆಲ್ಲ ವಿಷಯಗಳು ಅಲ್ಲಿಂದ ಅನೇಕ ನಾಟಕಗಳನ್ನು ಮಾಡಿದ್ರು. ನಾಟಕಗಳನ್ನು ಮಾಡುವ ಹೊತ್ತಿನಲ್ಲಿ ಯಾರು ಹಾಗೆ ಪರಿಚಯ ಆಯ್ತು, ಶಂಕರ್ಲಿಂಗ್ ಸುಗ್ನಹಳ್ಳಿ ಅಂತೇಳಿ ಒಂದು ಸಿನಿಮಾ ಮಾಡ್ತಾ ಇದ್ದಾರೆ. ಅವ್ರು ಹೊಸ ಕಲಾ ನೋಡ್ತಾ ಇದ್ದಾರೆ. ಸಿನಿಮಾ ಸೇರ್ಬೇಕು ಅನ್ನೋದೇ ಚಿಕ್ಕಂದಿನ ಇದನ್ನ ಯಾರು ಮಾಡ್ತಾರೆ ಅವಕಾಶ. ಹೋಗಿ ಅಲ್ಲಿ ಹೋಗಿ ನೀವು ಯಾರು ಮಾಡ್ರಿ ಅದಕ್ಕೆ, ನೀವು ಯಾರು ಮಾಡಿ, ನಾವು ಮಹಾದಾಸ ಶರಣ ಬಸವ ಮಾಡಿದ್ವಿ ಸರ್, ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ. ಹೌದು, ವಂದನ ಅಂತ ಮತ್ತೆ ನಾನು ಪಿಕ್ಚರ್ ಮಾಡ್ಯಾರ, ಬೇಡಿ ಸಾಕಷ್ಟು ಪಿಕ್ಚರ್. ಸರ್ ಅದ್ರಾಗ ಅಸಿಸ್ಟೆಂಟ್ ಡೈರೆಕ್ಟರ್ ಅಂತ ಹೆಸರು ಬರ್ತದೆ ಸರ್. ಅವ್ರು ನೋಡಿ ನೀವೇ ನನ್ನ ಇಂಟರ್ವ್ಯೂ ಮಾಡ್ತಾರೆ. ಅವರು ಅಲ್ಲಿಂದ ನಮ್ಮ ಸಂಬಂಧ ಹೆಂಗೆ ಯಾಕಂದ್ರೆ ಪಾಪ ಈಗ ತೀರಿ ಹೋದ್ರು, ಅವ್ರು ನೆನಪಿಸ್ಕೋಬೇಕು. ಅವ್ರೇ ಅನ್ನ ಕೊಟ್ಟು, ಆಶ್ರಯ ಕೊಟ್ಟು ಒಂದು ಸಿನಿಮಾ ರಂಗಕ್ಕೆ ಕರ್ಕೊಂಡು ಹೋದ್ರು. ಅವ್ರ ತಮ್ಮ ಶಿವಶರಣ ಸುಗ್ನಹಳ್ಳಿ ಅಂತ ಅವರೆಲ್ಲ ಫ್ಯಾಮಿಲಿಯಲ್ಲಿ ನಾನು ತಿಳುವಳಿಕೆ ಬಂದಾಗ ಸುಮಾರು ಒಂದು 22-23 ವರ್ಷದ ಇರಲಿ ಅವ್ರ ಮನೆಯಲ್ಲೇ ಬೆಳೆದ್ಬಿಟ್ಟೆ. ಹಾಗಾಗಿ ನಮ್ದೊಂದು ಸಂಬಂಧ ಮತ್ತೆ ಕುಟುಂಬದವ್ರ ಇರ್ತಾರೆ. ಅವ್ರು ಎಲ್ಲ ಒಂದು ಫಸ್ಟ್ ಸಿನಿಮಾ 7 ಕೋಟಿ ಮಾರ್ತಾಂಡ ಭೈರವ ಅಂತ. ಅವಾಗೆಲ್ಲ ಸಿನಿಮಾ ಅಂದ್ರೆ ಅಪರೂಪ. ಸಿನಿಮಾ ಮಾಡಿದ್ರೆ ನಾನು ಡೈರೆಕ್ಟ್ರು, ನೀವು ಡೈರೆಕ್ಟ್ರು, ಅವರು ಡೈರೆಕ್ಟ್ರು. ಇವತ್ತು ಅವತ್ತಿನ ಮಟ್ಟಿಗೆ ಸಿನಿಮಾ ಅರವಿಂದ ನಿನ್ ಹಾಡೋದು ಫೈಟ್ ಐತಿ ಅಂತ ಕೇಳೋರು, ಯಾವಾಗ ರಿಲೀಸ್ ಈ ತರ ಅವೆಲ್ಲ ಹೇಳೋದೇ ಖುಷಿ. ಅದು ಆ ಶೂಟಿಂಗ್ ಹೋಗಿ ಬಂದಿವ, ಶೂಟಿಂಗ್ನ ಹಂಗ ಹಿಂಗ. ಅವಾಗೆಲ್ಲ ರೀಲ್, ಈಗೆಲ್ಲ ಇದು ಇಲ್ಲ, ನೆಗೆಟಿವ್. ಶ್ರೀನಾಥ್ ಅವ್ರ ಜೊತೆ, ದೊಡ್ಡಣ್ಣ ಅವ್ರ ಜೊತೆ ಫಸ್ಟ್ ಪಿಕ್ಚರ್ ಅಂತವ್ರ ಜೊತೆ ಮಾಡಿದ್ದು. ಅಲ್ಲಿಂದ ಜರ್ನಿ ಬೆಂಗಳೂರಿಗೆ ಸೆಟ್ಲ್ ಆಗಿದೆ. ವಿಜಯ ಕಂಕಣ, ಕಡ್ಲಿಮಟ್ಟಿ ಸ್ಟೇಷನ್ ಮಟ್ಟು, ವಾಸು. ಇಲ್ಲಿವರೆಗೆ ಎಷ್ಟು ಸಿನಿಮಾ ಮಾಡಿದ್ದೀರಾ ಸರ್? ಸರ್ ನಿರ್ದೇಶನವಾಗಿ 3 ಅಭಿನಯ ಸಿನಿಮಾಗಳು. ಮೂಲತಃ ಅಭಿನಯ ಹುಚ್ಚಿಟ್ಕೊಂಡ ಹೋಗಿದ್ದು, ಬದುಕಿಗೆ ಮತ್ತೆ ನಿರ್ದೇಶನ ಮಾಡಿದ್ವಿ. ಆಮೇಲೆ ಲಡ್ಡು ಮುತ್ಯ ಅನ್ನೋದು ಸಿನಿಮಾ ಹೌದು ಹೇಳಬೇಕು. ಸೊ ಅದು ಕೇಳೋಕ್ಕಿಂತ ಮುಂಚೆ ನಮ್ಮ ವೀಕ್ಷಕರು ಅದು ಖಂಡಿತ ಕೇಳಬೇಕು, ಯಾಕಂದ್ರೆ ಲಡ್ಡು ಮುಟ್ಟಿದ ಒಂದು ವಿಶೇಷತೆ ಅಂತ ನಾವು ಕೇಳ್ಪಟ್ಟಿದ್ದೀವಿ. ಸೊ ಕೇಳೋಕ್ಕಿಂತ ಮುಂಚೆ ಈ ಒಂದು ಸಾಧನೆ ಇದು ನನ್ನ ಕತೆ ಪಬ್ಲಿಕ್ ಡಿಮಾಂಡ್ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ಬ್ರೇಕ್ ಬರುತ್ತೆ. ಬ್ರೇಕ್ ನಂತರ ಲಡ್ಡು ಮುತ್ಯ ಒಂದು ಚಿತ್ರ ಹೇಗ್ ಬಂತು, ಏನೇನು ವಿಶೇಷತೆ ಅಂತ ಕೇಳೋಣ. ಬ್ರೇಕ್ ನಂತರ ಮತ್ತೆ ಸಿಗೋಣ. ಎಸ್, ಬ್ರೇಕ್ ನಂತರ ಮತ್ತೆ ಸಾಧನೆ ಇದು ನನ್ನ ಕಥೆ ಪಬ್ಲಿಕ್ ಡಿಮಾಂಡಿನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ ಜೊತೆಗೆ ಇವತ್ತು ಅರವಿಂದ್ ಮುಳುಗುನ್ ಸರ್ ಅವರು ಇದ್ದಾರೆ. ಈ ಒಂದು ಲಡ್ಡು ಮುತ್ಯ ಚಿತ್ರದ ಬಗ್ಗೆ ಅವರು ಒಂದು ಮುಂದಿನ ಒಂದು ಸಂಚಿಕೆ ಮುಂದೆ ಬೆಳೆಸ್ತಾರೆ. ಸರ್ ಹೇಳಿ, ಲಡ್ಡು ಮುತ್ಯದ ಒಂದು ಸಿನಿಮಾದ ಬಹಳಷ್ಟು ಕೇಳ್ಪಟ್ಟಿದ್ದೀವಿ ಸರ್ ನಮ್ಮ ವೀಕ್ಷಕರಿಗೆ. ಲಡ್ಡು ಮುತ್ಯ ಅಂತ ಬಹಳಷ್ಟು ವಿಶೇಷತೆ ಕೇಳ್ಪಟ್ಟಿದ್ದೇವೆ ಸರ್. ಲಡ್ಡು ಮುತ್ಯನೇ ಒಂದು ಮಿರಾಕಲ್. ಸರ್ ನಾವು ಚಿಕ್ಕಂದಿನಿಂದ ಲಡ್ಡು ಲಡ್ಡು ತಿಮ್ಮಯ್ಯ ಆಟ ಆಡ್ತಿದ್ವಿ. ಲಡ್ಡು ಅಂದ್ರೆ ತಿನ್ನು ಲಡ್ಡು ಅಲ್ಲ, ಗಂಟು, ಬಟ್ಟೆನ ಗಂಟು ಮಾಡಿಟ್ಕೊಂಡು ಹಿಂದೆ ಇಡ್ತಿದ್ರು. ಸೊ ಲಡ್ಡು ಮುತ್ಯ ಗೋಣಿ ಚೀಲವನ್ನ ಲಡ್ಡು ಮಾಡಿ ಸಿತ್ಕೊಂಡು ಅದನ್ನ ಸುತ್ತಕೊಂಡು ಅಡ್ಡಾಡ್ತಾರೆ. ಅದಕ್ಕಾಗಿ ಲಡ್ಡು ಮುತ್ಯ ಅಂತ ಅವ್ರಿಗೆ ಹೆಸರು. ಅದನ್ನ ನಮ್ಮ ಅವಾಗೆಲ್ಲ ಕೇಳ್ತೀವಿ, ಲಡ್ಡು ಮುತ್ಯ ಅಂತ ಬಾಗಲಕೋಟೆ ಫಾರೆಸ್ಟ್ ಹಂಗೆ. ಸೊ ಈಗ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಜರ್ನಿ ಮುಗಿತ್ತು. ಏನ್ ಮಾಡ್ಬೇಕಂದಾಗ ನನ್ನ ಸ್ನೇಹಿತರು ಕೆ ಮಹಾಂತೇಶ್ ಅಂತ ಹೇಳಿ, ಇವತ್ತು ಅವರು ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ, ಸತ್ಯಂ ಅಂತ ಹೇಳಿ, ಕನ್ನಡ ತೆಲುಗು. ಅವರು ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು. ಅವ್ರು ಏನಪ್ಪಾ ನಿಂಗೆ ಏನ ಮಾಡ್ಬೇಕು, ನಾನು ಇಲ್ಲ ನಂಗೆ ಸಿನಿಮಾದ್ ಬಿಟ್ಟು ಏನು ಗೊತ್ತಿಲ್ಲ. ಸೊ ಹಾಗಾಗಿ ಏನ್ ಮಾಡ್ಬೇಕು, ಅವ್ರು ಗುಳೇದ ಗುಡ್ಡದಲ್ಲಿ ಒಂದು ಕಾಂಟ್ರಾಕ್ಟರ್, ಕ್ಲಾಸ್ ರೂಮ್ ಕಾಂಟ್ರಾಕ್ಟರ್ ವರ್ಕ್ ಮಾಡ್ತಿದ್ರು. ಅವರು ಅಂಡ್ ಶಂಕರ್ ರಾವ್ ಕುಲಕರ್ಣಿ ಅವರ ಪಾರ್ಟ್ನರ್ಸು ಹೌದು, ಅತ್ಯಂತ ಕ್ಲೋಸ್ ಫ್ರೆಂಡ್ಸ್. ಅದ್ರಲ್ಲಿ ಅವರಲ್ಲಿ ನಾನು ಒಬ್ಬ. ಅವರು ಅಂದಾಗ ಏನ್ ಮಾಡ್ಬೇಕು, ಲಡ್ಡು ಮುತ್ಯ ಮಾಡ್ಬೇಕು. ಲಡ್ಡು ಮುತ್ಯ ಅದು ಎಂತ ಆಶ್ಚರ್ಯ ಅಂದ್ರೆ ಶುರುವಾದಾಗಿಂದ ಹಿಡಿದು ರಿಲೀಸ್ ಆಗುವವರೆಗೂ ಪವಾಡಗಳ್ರಿ. ಅದು 100 ಪವಾಡ್ ಇದ್ರೆ 3 ಹೇಳಲೇಬೇಕು ನಂಗೆ ಅವಕಾಶ ಕೊಟ್ರಿ ಅಂದ ತಕ್ಷಣ ಅದು ಏನ್ ಮಾಡ್ಬೇಕು, ಏನ್ ಟೆಲಿಫಿಲ್ಮ್ ಮಾಡಿದ್ರೆ ಹೆಂಗೆ ಅನ್ಕೊಂಡ್ರಿ ಸ್ಟಾರ್ಟಿಂಗ್. ಅದು ಮುತ್ಯ
ನಾ ಟೆಲಿಫಿಲ್ಮ್ಗೆಲ್ಲ ಸಿನಿಮಾಕ್ಕೆ ಹೋಗಿದ್ದೇನೆ, ಮಕ್ಕಳ ನಮ್ದು ಇದು ಮಾಡಬಾರ್ದು. ಅವಾಗ ಅವರು ಕೆ ಮಾಂತೇಶ್ವರ ಇದು ಮಾಡಿದಾಗ ಉಮೇಶ್ ಪುರಾಣಿಕ್ ಅಂತ ಹೇಳಿ ಅವರು ರೈಟರ್, ಅವರು ನಮ್ಮ ರೈಟರು, ಶಿವಶರಣ್ ಸುಗ್ನಳ್ಳಿ ಕ್ಯಾಮ್ರಾಮನ್, ಅವರೆಲ್ಲ ನಮ್ಮ ಟೀಮ್, ಅವರೆಲ್ಲ ನಾವೆಲ್ಲ ಒಂದು ಸರ್ಕಲ್. ಅದಕ್ಕೆ ಪ್ರಭು ಗಂಜಾಳ ಆ್ಯಂಡ್ ಮಹೇಶ್ ಮನ್ನಾಪುರ್ ಅಂತ ಹೇಳಿ ಇವೆಲ್ಲ ನಮ್ಮ ಟೀಮ್. ಇದೆಲ್ಲ ಇವು ಏನು ಮಾಡಿದಾಗ ಇವೆಲ್ಲ ಮಾಡಬೇಕು ಅಂದಾಗ ಹಾಕಿದ್ವಿ, ಮಾಡಬೇಕು ಸಬ್ಜೆಕ್ಟ್ ಮಾಡಿದ್ವಿ ಉಮೇಶ್ ಪುರಾಣಿಕ್. ಬಟ್ ಯಾರು ಮಾಡೋದು ಲಡ್ಡು ಮುಚ್ಚನ್ ಪಾತ್ರ? ಲಡ್ಡು ಮುಚ್ಚನ್ ಪಾತ್ರ ಯಾರು? ಈಗ ಬಸವಣ್ಣನ ಯಾರು ನೋಡಿಲ್ಲ, ರಾಮನ್ ಯಾರು ನೋಡಿಲ್ಲ, ಕೃಷ್ಣನ್ ಯಾರು ನೋಡಿಲ್ಲ, ಆಂಜನೇಯನ್ ಯಾರು ನೋಡಿಲ್ಲ, ರಾಘವೇಂದ್ರ ಸ್ವಾಮಿಗಳನ್ನ ಯಾರು ನೋಡಿಲ್ಲ. ಬಟ್ ಇವ್ರು ನೋಡಿದವ್ರು ಇದ್ದಾರಲ್ಲ, 93 ಡೆತ್ ಆಗಿದ್ದಾರೆ, ಹೋಲಿಕೆ ಬರ್ಬೇಕಲ್ಲ. ಏನ್ ಮಾಡಿದ್ರು, ಡೈಲಿ ನಾನು ಉಮೇಶ್, ಶಿವಶರಣ್ ಸುಗ್ನಳ್ಳಿ, ಉಮೇಶ್ ಪುರಾಣಿಕ, ನಮ್ಮ ಕೆ ಮಾಂತೇಶ್, ಪ್ರಭು ಗಂಜಾಳ ನಾವೇ ಡಿಸ್ಕಷನ್ ಮಾಡ್ತೀವಿ ಯಾರು ಮಾಡಿಸ್ಬೇಕು ಅಂತೇಳಿ. ಅಂದ ತಕ್ಷಣ ಹೊಳಿಲಿಲ್ಲ. ಆಮೇಲೆ ಮಠಕ್ಕೆ ಹೋದ್ವಿ ನಾವು. ಮಠಕ್ಕೆ ಹೋಗಿರ್ಲಿ ಆ ಮೂರ್ತಿ ನೋಡಿ ನಮ್ಮ ಪ್ರೊಡ್ಯೂಸರ್ ಏನಂತ ಮಾತಾಡಿ, ಅಲ್ಲ ಅರವಿಂದ್ರ, ಇಲ್ಲಿ ಯಾರು ಡೈರೆಕ್ಟ್ರು, ಸರ್, ಪ್ರೊಡ್ಯೂಸರ್ ಇಲ್ಲ, ಎಲ್ಲ ನಾವೆಲ್ಲ ಏಕವಚನ ಸ್ನೇಹಿತರು, ಎಲ್ಲ ಕುಡಿಯೋದು ಇದು ಮಾಡಿ ಯಾರು ಲಡ್ಡು ಮುಚ್ಚ ಉಮೇಶನ್ ಮಾಡಿಸ್ಬೋದು. ಉಮೇಶ್ ಆರ್ಟಿಸ್ಟ್ ಅಲ್ಲ ಪಾಪ, ರೈಟರ್ ಅಷ್ಟೇ. ಮುಖ ನೋಡು, ಮೂಗು ಹಂಗ ಒಂದು ಕಡೆ ಕಲ್ಪನೆ ಮಾಡ್ಕೊಂಡು ಇಮಿಡಿಯೇಟ್ ನಾ ಉಮೇಶ್ ಫೋನ್ ಮಾಡಿದೆ, ಉಮೇಶಣ್ಣ ಲಡ್ಡು ಮುಚ್ಚ ಪಾತ್ರದಾಗ ಸಿಕ್ಕ, ಯಾರ ನೀ ರಾತ್ರಿ ಪಾರ್ಟಿ ಕೊಡೋದು ನೋಡೋದು, ದೊಡ್ಡ ಜವಾಬ್ದಾರಿ ಹಾಕಿದ್ ನೀ ನನಗೆ, ಅದು ಅವ್ರಿಗೆ ಅರ್ಥ ಆಗ್ಬೋದು. ನಿಮ್ಗೆ ಹೇಳ್ತೀನಿ, ಶುರುವಾಯ್ತು. ಎಷ್ಟು ಜನ ಕಾಲು ಬೀಳೋದು, ಮುಚ್ಚಾನಂದ ಬಾಗಲಕೋಟೆ ಎಲ್ಲ ಮಾರ್ಕೆಟ್ ಫುಲ್ ಆಗ್ಬಿಟ್ಟು ಫುಲ್. ಅಯ್ಯೋ ಎಲ್ಲಿ ತನ ಅಂದ್ರೆ ಆ ಹೋಲಿಕ್ ಬಂದಿದ್ದೊಂದು ಎಲ್ಲಾರು ಕಾಲು ಬೀಳೋದು, ಇದು ಮಾಡುದು. ಅಲ್ಲ ಒಂದಿನ ಮುಹೂರ್ತ ಮಾಡ್ತಾರೆ, ದೂರಿ ಮುಹೂರ್ತ, ಒಂದು 3 ದಿನ ಶೂಟಿಂಗ್ ಮಾಡಿದ್ವಿ. ಅವಾಗ ರೇಖಾದಾಸ್ ಅವರೆಲ್ಲ ಬಂದಿದ್ರು, ಅವ್ರೆಲ್ಲ ಮಾಡಿದ್ವಿ. ನೆಕ್ಸ್ಟ್ ಒಂದು ನೆಕ್ಸ್ಟ್ ನಮ್ಮ ಪ್ರೀತಿಯ ಅಭಿಜಿತ್ ಅವ್ರಿಗೆ ಅವ್ರ ಕ್ಯಾರೆಕ್ಟರ್, ಅಭಿಜಿತ್ ಸರ್ ಕಾಂಬಿನೇಷನ್ ನಮ್ಗೆ ತಾರಾ ಮೇಡಮ್ ಅವರು ಅತ್ಯಂತ ಆಪ್ತರು, ಒಂಥರ ನಮ್ಗೆ ಅಕ್ಕನ ಥರ. ಅಭಿಜಿತ್ ಸರ್ ನಮಗೆಲ್ಲ ಫ್ಯಾಮಿಲಿ ಅವರು. ಅಂದ ತಕ್ಷಣ ನಾವು ಬೆಂಗಳೂರಿಗೆ ಹೋಗಿ, ನಾನು ಮಾಂತೇಶ್ ಇಲ್ಲ, ತಾರಾ ಅವರು ಇಲ್ಲ, ಈ ಬಂಧನ ಶೂಟಿಂಗ್ ಇರ್ತದೆ. ಅದಕ್ಕಿಂತ ಖುಷಿ ಬೇಕಾ, ಈ ಬಂಧನ ನಮ್ಮ ವಿಷ್ಣು ಸರ್ ಅಲ್ಲಿ ಇರ್ತಾರಲ್ಲ, ಅವ್ರು ಭೇಟಿ ಆಗೋದು ಅರ್ಥ ಬೇಕಾಯ್ತು. ಆಯ್ತು ಹೋದ್ವಿ, ನಮ್ಮ ಪ್ರೊಡ್ಯೂಸರ್ ನಾವು ಹೋದ್ವಿ, ತಾರಾ ಮೇಡಮ್ ಅವ್ರು ಭೇಟಿ ಆಗ್ಬೇಕಾಯ್ತು. ಅಂದ ತಕ್ಷಣ ತಾರಾ ಮೇಡಮ್ ಇರೋದಿಲ್ಲ, ನಮಗೆ ಇಲ್ಲ ಬರೋಕ್ಕಾಗುತ್ತಲ್ಲ, ಔಟ್ಡೋರು ಅದು ಇದು ಆಗೋದಿಲ್ಲ, ಏನೋ ಪ್ರಾಬ್ಲಮ್ ಇತ್ತು ಅವ್ರು ಪಾಪ. ಇಲ್ಲ ಈಗ ಬರುತ್ತಲ್ಲ, ನಿಮ್ಗೆ ಒಳ್ಳೇದಾಗ್ಲಿ ರಾಜ ಅಂತ ಹೇಳಿ ಪ್ರೊಡ್ಯೂಸರ್ಗೂ ಇರಲಿಲ್ಲ, ಒಳ್ಳೆಯವನು, ಒಳ್ಳೇದಾಗಲಿ. ನೆಕ್ಸ್ಟ್ ಅಂದೇನೆ ಬೆಟ್ಟಾಗೆ ಬರ್ತೀನಿ ಸರ್, ಬೆಟ್ಟ ಸರ್ ಬಂದರು. ಹಾಂ ಆಗಿದ್ದೀರಿ ಸರ್, ಆಶೀರ್ವಾದ ಸರ್, 20 ವರ್ಷದಿಂದ ನಿಮ್ಮ ಅಭಿಮಾನಿಯಾಗಿ ಬರ್ತಿದ್ದೆ, ಇವತ್ತೊಂದು ಪ್ರಾಜೆಕ್ಟ್ ಮಾಡಿ ನಿಮ್ಮ ಆಶೀರ್ವಾದ ಬಂದಿದ್ದೀನಿ. ಏನು ಪ್ರಾಜೆಕ್ಟು? ಸೊ ಆ್ಯಂಡ್ ಸೊ ನಿಮಗೆಲ್ಲ ಹೇಳಿ ಅವ್ರ ಆಧ್ಯಾತ್ಮಿಕ ಡೀಪ್ ಹೋಗ್ಬಿಟ್ಟಿದೆ. ಅವ್ರು ಏನೇ ಹೇಳಿದ್ರು ಸತ್ಯ ಆಗ್ತಿತ್ತು. ಅನೇಕ ಜನ ಎಲ್ಲ ಡೈರೆಕ್ಟ್ರಿಗೂ ಅವ್ರು ಹೇಳಿದಾಗ, ಈ ವಾಸು ಅವ್ರು ಇರ್ಬೋದು, ನಾರಾಯಣ್ ಸರ್ ಇರ್ಬೋದು, ಇನ್ನು VR ಭಾಸ್ಕರ್ ಅವರು. ಬಟ್ ನನ್ನಂತವ್ರಿಗೂ ಸಹಿತ ಆ ಒಂದು ಭಾಗ್ಯ ಸಿಗ್ಬೇಕಂದ್ರೆ ಯಾರನ್ನ ಸಣ್ಣಂದಿರ್ತ ನೋಡಿ ಆರಾಧಿಸ್ತಿದ್ರು. ಅವರು ಯಾರು ಮಾಡ್ತಾರೆ ಸರ್, ಅವ್ರೇನು ಆರ್ಟಿಸ್ಟ್ ಅಲ್ಲ, ಉಮೇಶ್ ಅಂತಿದ್ದಾರೆ. ಆ ಹೋಲಿಕೆ, ಆ ಸ್ವಾಮಿ ಹೋಲಿಕೆ ಎದುರು ಅವ್ರು ಮಾಡ್ತಾರೆ. ಬಹುಶಃ ಅವ್ರು ಪೂರ್ವದೇನೋ ಪುಣ್ಯ ಇದೆ ರಾಜ. ಆ ಸ್ವಾಮಿನೇ ಅವರಲ್ಲಿ ಆಹ್ವಾನ ಆಗಿ ಪಿಕ್ಚರ್ ಮಾಡ್ತಾರೆ. ಪಿಕ್ಚರ್ ಸಕ್ಸಸ್ ಆಗುತ್ತೆ, ನಿಂಗೆ ಒಳ್ಳೆ ಹೆಸರು ಬರುತ್ತೆ ರಾಜ. ಅಂತ ಆಶೀರ್ವಾದ ಇವತ್ತಿಗೂ ಮರೆಯೋದಿಲ್ಲ. ಒಳ್ಳೆ ಹೆಸರು ಬರ್ತದೆ, 100% ಹೆಸರು. ಇಲ್ಲ, ಖಂಡಿತವಾಗಿ ಆ ಒಂದು ಸಿನಿಮಾದ ಬಗ್ಗೆ ಹೇಳ್ಬೇಕಾದ್ರೆ ಬಹಳ ವಿಶೇಷತೆ ಇದೆ. ಒಂದು 3 ಹೇಳ್ತೀನಿ ಪವಾಡ. ಅದು ಒಂದು ಇನ್ನು ನಮ್ಮ ಮಹಾಮಹಿಮ ಲಡ್ಡು ಮುತ್ಯದ ಪ್ರವಾಡಗಳಲ್ಲಿ ಪ್ರಮುಖವಾದದ್ದಂದರೆ ಮಳೆ ತರಿಸಿದ ಲಡ್ಡು ಮುತ್ಯ ಅಂತ ಸಾಕಷ್ಟು ಪೇಪರ್ನಲ್ಲಿ ಬಂದಿರೋದನ್ನು ನೀವು ನೋಡಿರ್ಬೋದು. ಅದು 1942ರಲ್ಲಿ ಲಡ್ಡು ಮುತ್ಯ ಮಳೆ ತರಿಸಿದಂತೆ ಆ ದೃಶ್ಯವನ್ನು ನಾವು ಚಿತ್ರೀಕರಣವನ್ನು ಲಿಂಗಸೂರು ಹತ್ರ ಒಂದು ಜಲದುರ್ಗ ಅಂತ ಒಳ್ಳೆಯ ಸ್ಥಳ ಇದೆ, ಅಂಥ ಒಂದು ಪ್ರಮುಖ ಸ್ಥಳದಲ್ಲಿ ಮಳೆ ತರಿಸುವಂಥ ದೃಶ್ಯವನ್ನು ನಾವು ಶೂಟ್ ಮಾಡ್ತಾಯಿದ್ವಿ. ಮಳೆ ತರಿಸೋ ಸೀನ್ ಹೇಗೆ ಮಾಡ್ತಾರೆ ಅನ್ನೋದಕ್ಕೆ ಸಾಕಷ್ಟು ಜನ ಬಂದಿದ್ದರು, ಮೀಡಿಯಾದವರು, ಪತ್ರಿಕೆಯವರು ಎಲ್ಲ ಬಂದಿದ್ದರು. ನಾವು ಮಳೆ ಮಷಿನ್ ತರುವಷ್ಟು ದೊಡ್ಡ ಬಜೆಟ್ ನಮ್ದಿರಲಿಲ್ಲ, ಹಾಗಾಗಿ ತುಂತುರು ನೀರಾವರಿ ಮಷಿನ್ ಅವೆಲ್ಲ ನಮ್ಮ ಪ್ರೊಡ್ಯೂಸರ್ ಕಡೆಯವರು ವ್ಯವಸ್ಥೆ ಮಾಡಿದರು. ಬಹಳ ಕೆಟ್ಟ ಬಿಸಿಲು ಅವತ್ತಿನ ಸಿಚುವೇಶನ್ ರಾಯಚೂರು ಜಿಲ್ಲೆಯಲ್ಲಿ ಹೇಗಿತ್ತಂದರೆ ಗುಳೆ ಹೋಗ್ತಾ ಇದ್ರು ಎಲ್ಲರೂ ಪಾಪ, ಬರಗಾಲ. ಅಂಥ ಬಿಸಿಲಲ್ಲಿ ನಾವು ಆ ಗುಳೆ ಹೋಗೋ ಸೀನೆಲ್ಲ ಮಾಡಿದ್ವಿ. ಮುಂದೆ ಮುತ್ಯಾಗೂ ಸ್ವಾಮಿಗಳಿಗೂ ಚರ್ಚೆ ಆಗುತ್ತೆ, ಸಂವಾದ ಆಗುತ್ತೆ. ಮುತ್ಯ ಮಳೆ ಬರದೆ ಎಲ್ಲ ಜನರು ಗುಳೆ ಹೊಂಟಿದ್ದಾರೆ ಅಂಥೇಳಿ ಸ್ವಾಮಿಗಳು ಹೇಳಿದಾಗ ಲಡ್ಡು ಮುತ್ಯ ಹೇಳ್ತಾನೆ,
ಮಳೆ ಯಾಕೆ ಬರೋದಿಲ್ಲ, ಮಳೆ ಬರ್ತೈತೆ ಅಂತೇಳಿ ಲಡ್ಡು ತೂರಿದಾಗ ಒರಿಜಿನಲ್ ಮಳೆ ಬಂತು ರೋಹಿತ್ ಸರ್. ಇವತ್ತಿಗೂ ನನ್ನ ಸಿನಿಮಾದಲ್ಲಿ ಆಯಿತು ಅಂತ ಆ ದೃಶ್ಯ ನೆನೆಸ್ಕೊಂಡ್ರೆ ಇವತ್ತಿಗೂ ಕಣ್ಣಲ್ಲಿ ನೀರು ಬರುತ್ತೆ. ನಿಜವಾದ ಇಂಥ ಒಂದು ಕಂಪ್ಯೂಟರ್ ಯುಗದಲ್ಲಿ ಅದ್ಭುತವಾದ ಪವಾಡ ನಮ್ಮ ಸಿನಿಮಾದಲ್ಲಿ ಆಯಿತು ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಅದು ಒಂದು ಇರಲಿ. ಮುಂದೆ ಒಂದು ಅಂಗಡಿಯಲ್ಲಿ ಶೂಟಿಂಗ್ ಮಾಡೋದು ಮುಖ್ಯ ಆಶೀರ್ವಾದ ಮಾಡ್ತಾರೆ. ಒಂದು ನೀನು ಸ್ವಂತ ಅಂಗಡಿ ಮಾಡು, ಅದನ್ನು ಸೀನ್ ಮಾಡೋದು. ನಾನು ಸೀನ್ ಮಾಡ್ಕೊಂಡು ಅವ್ರೇನು ತಿಳ್ಕೊಂಡು ಮಾಡಿದೆ ಒಂದು ತಾಸ್ನಾಗ ಫೋಟೋ ತಗೊಂಡು ಹೋಗ್ತಾರೆ. ತಲೆಯಾಗ ಅವ್ರಿಗೆ ಇರ್ಬೋದು ಶೂಟಿಂಗ್ ಅಂತ ಇಷ್ಟೊತ್ತಾಗುತ್ತೆ ಅಂತ ಮಾರ್ಕೆಟ್ ಡೇ. ಸೊ ಅಲ್ಲಿ ಹೋದಾಗ ಮಾಡ್ರಿ ಅಂತ ನಾವು ಮಾಡಿದ್ವಿ. 9 ಗಂಟೆಗೆ ಹೋದವ್ರು 2 ಗಂಟೆ ತನಕ ಮುಗೀತು. ಬರ್ತೀವ್ರಿ ಏನ್ರಿ ದುಡ್ಡು ಕೊಟ್ಟವ್ರಿ, ಮಾಡಿದ ಐಟಮ್ ಹಂಗಾದವು, ಇನ್ನೂ ಇದು ಮಾಡ್ಕೊಂತ ನೋಡಿ ಗಿರಾಕಿ ಐತಿಲ್ಲ ಅಂತ. ಇಲ್ರಿ ನಾನು ಪ್ರೊಡ್ಯೂಸರ್ ಕೇಳ್ತೀವಿ, ಏನು ಎಲ್ಲಿದೆ ನೀವು? ನಾವು IBI ಇಟ್ಕೊಂಡಿವ್ರಿ. ದುಡ್ಡು ಕೊಡ್ರಿ, ಐದು ರಾತ್ರಿ ಕಳಿಸ್ರಿ. ಬಂದ್ಬಿಟ್ಟು ನಾವು ನೀವು ಏನಪ್ಪ ಹಿಂಗೆ ಮಾಡಿದ್ರು. ಬಂದರು ಓನರ್ ಮಗ, ಅವರು ಬಂದರು. ನಾ ದುಡ್ಡು ರೆಡಿ ಇಟ್ಕೋಬೇಕಂತ ಹೇಳಿದ್ರಿ. ಸರ್ ನೀವು ಎಷ್ಟು ಮಂದಿ ಇದ್ರೆ ಗೊತ್ತಿಲ್ಲ, ನೀವೆಲ್ಲ ಅಷ್ಟಾಕ ನಾಳೆ ನಮ್ಮ ಮನೆಗೆ ಹೋಗಿ ನಮ್ಮ ಹೋಟೆಲ್ಗೆ ಬರ್ರಿ ಅಪ್ಪಾರ. ನೀವು ಬಂದು ಹೋದ್ಮ್ಯಾಗ 5 ಸಲ ಐಟಮ್ ಮಾಡಿವ್ರಿ, ಈ 2 ವರ್ಷದಾಗ ಅಷ್ಟು ಕಲೆಕ್ಷನ್ ಆಗಿಲ್ಲ ಅಂತ. ಇದು ನನ್ನ ಮುಂದೆ ಮೊನ್ನೆ ಆಗಿದ್ದಲ್ಲ ರೋಮಾಂಚನ. ಹೌದು. ಆಮೇಲೆ ಅನೇಕ ಜನ ಅಂಗಡಿಯವ್ರು, ಸರ್ ನಮ್ಮ ಅಂಗಡಿಯಾಗ ಶೂಟಿಂಗ್ ಮಾಡಿ ನಾವು ಕಾಣಿಕೆ ಕೊಡ್ತೀವಿ ಅನ್ನೋ ಲೆಕ್ಕಕ್ಕೆ ಶುರು ಮಾಡಿ. ಅಂಡ್ ಹಂಗೆ ಅನೇಕ ಪವಾಡಗಳು ನಮ್ಗೆ. ಆಮೇಲೆ ಅವ್ರ ದೇಹ ಹಿಟ್ಟಾಗಿ ಸುಮಾರು ಲಕ್ಷಾಂತರ ಜನ ಸೇರಿದ್ರು. ಅನೇಕ ಸ್ವಾಮಿಗಳು, ರಾಜಕಾರಣಿಗಳು. ಆ ಒಂದು ಭಕ್ತಮಂಡಳಿ ಅಧ್ಯಕ್ಷ ಷಣ್ಮುಖಪ್ಪ ಅದ್ಗೇತಿ ಇದ್ದಾರೆ ಬಹುಶಃ, ಅವ್ರನ್ನ ಕರೆಸಿದ್ವಿ. ಅವರೆಲ್ಲ ಫೋಟೋ ತಂದಿದ್ರು. ನಮ್ಗೆ ಅಟ್ಲೀಸ್ಟ್ ಲಕ್ಷಾಂತರ ಜನ ಸೇರಂಗಿಲ್ಲ ಶೂಟಿಂಗಿಗೆ. ನಾವು ಒಂದು 200 ಜನ ಸೇರಿಸ್ಬೇಕು ಅಂತ ನಮ್ಮ ವಿಚಾರ. ಗಂಗಡ ಹೊಡ್ಸೋದು ಇದು ಮಾಡೋದು. ಹಾಗೆ ಇಲ್ಲಿದು ಕಟ್ಟು ಟೇಕು ಶೂಟಿಂಗ್ ಬ್ಯಾಸರಾಗಿ ಹೋಗ್ಬಿಡ್ತಾರೆ. ಅದನ್ನ ಮಾಡೋಕೆ ಶುರು ಮಾಡಿದ್ವಿ. ಅವ್ರದ್ದು ಡೆತ್ ಬಾಡಿ ಟೈಪ್ ಇದು ಮಾಡಿದ್ವಿ. ಮಾಡಿ ಜನ ಸೇರಿದ್ರು. ನಿಮ್ಗೆ ಹೇಳ್ತೀನಿ, ಅವರು ಕಲ್ಯಾಣ ಮುಂದಾಗಿಟ್ಟು ಅವರೆಲ್ಲ ಕಲ್ಯಾಣ ಮುಂದಾಗಿಟ್ಟಿರೋ ಬಾಡಿ. ನಾವು ನಮ್ಮ ಪ್ರೊಡ್ಯೂಸರ್ ಒಬ್ಬ ನೋಟೆಡ್ ಲೀಡರ್ ಇರೋದ್ರಿಂದ ಅವರು ರಾಜಕಾರಣಿಗಳನ್ನ ಸ್ವಾಮಿಗಳನ್ನೆಲ್ಲ ಕರೆಸಿದ್ರು, ಬಂದಿದ್ರು. ಅನೇಕ ಜನ ವಾಲಂಟಿಯರ್ಲಿ ಸೇರಿದ್ರು. ಮಾಲಿ ಹಾಕಿದ್ರು, ಎಲ್ಲಾರು ಮಾಲಿ ಹಾಕಿದ್ರು. ಅವರೇ ಬಂದು ಮುಚ್ಚಾನಂದ್ರಿ ಇದು 40 ವಾರದಲ್ಲಿ ಅಂದ್ರೆ ಅದು ಲಡ್ಡು ಮುಖ್ಯ ಓಡಾಡಿದ ಏರಿಯಾನ ಸೇರಿದ್ರು. ಹೀಗೆ ಮೆರವಣಿಗೆ ಶುರುವಾಯಿತು. ನಾನು 3 ಕಡೆ ಈ ಕಡೆ ಆ ಕ್ಯಾರೆಕ್ಟರ್ ನಾನು ಇಲ್ಲಿ ಹೆಂಡತಿನ ಸಂಭಾಳಿಸ್ಬೇಕು. ಅತಿ ಭಕ್ತರು ಇರ್ತಾರೆ. ಈ ಕಡೆ ಉಮೇಶಣ್ಣ ರಿಲ್ಯಾಕ್ಸ್ ಅನ್ಬೇಕು, ಕ್ಯಾಮ್ರಾ ಆ ಕಡೆ ಅದ, ಪಾಪ ಉಸಿರಾಡ್ಬೇಕಲ್ಲ ಅದು. ಕ್ಯಾಮ್ರಾ ಈ ಕಡೆ ಬಂದಾಗ ಉಮೇಶಣ್ಣ ಟೇಕ್ ಅನ್ಬೇಕು. ಅಷ್ಟು ಪಾಪ ಈ ಕಡೆ ಕ್ಯಾಮ್ರಾ ಇದು ಮಾಡಿದಾಗ. ಸೊ ಹಾಗೆ ನಡೀತು. 2,500 ಜನ ಸೇರಿದ್ರು ಸರ್. 100 ಜನ ಬೇಕಂದಿದ್ವಿ. 2,500 ಜನ ಅವರೇ ವಾಲಂಟಿಯರ್ ಪಟಾಕ್ಷಿ ಹಾಕೋದು. ಮಾಲಿ ತುಂಬಿ ಒಂದು ಬಂದು ಕ್ಯಾಮ್ರಾ ಆಫ್ ಆದ್ರು. ಜನರು ಹುಚ್ಚು ಅನ್ನೋದಕ್ಕಿಂತ ಲಡ್ಡು ಮುಖದ ಬಗ್ಗೆ ಅಷ್ಟು ಭಕ್ತಿ ಅಲ್ಲಿ ಏನು ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಏನು ಮಾಡ್ತಾರಲ್ಲ, ಕುಣಿ ಇದು ಮಾಡೋದು, ಅವೆಲ್ಲ ಪ್ರೊಸೀಜರ್ ಮಾಡಿದ್ವಿ. ಅವೆಲ್ಲ ಪ್ರಣತಿ ಹಚ್ಚಿರ್ತಿದ್ರು. ಹುಡುಗರು ಆರ್ತಿತ್ತು. ಲಾಸ್ಟ್ 9 ಪ್ರಣತಿ ಹಚ್ಚಿದ ತಕ್ಷಣ ಅದಕ್ಕೆ ಜುಮ್ಮು ಪ್ಯಾಕಪ್ ಆಗಿ ಬಂದ ತಕ್ಷಣ 12:15ಕ್ಕೆ ಬೈಕ್ ಅಲ್ಲೇ ಬಿಟ್ಟು ಬಂದ್ಬಿಟ್ಟಿರು ಪ್ರೊಡ್ಯೂಸರ್. ಅವ್ರು ನೆನಪಾಯ್ತು. ಎಲ್ಲ ಕಾರಣ ರೆಗಡ ಇರ್ತದೆ. ಪಾಪ ಹುಡುಗರು ಬಂದ್ಬಿಟ್ಟು 12:15 ಆ ಪ್ರಣತಿ ಇನ್ನೂ ಹಾಗೆ ಹೋಗ್ತಿತ್ತು. ಬಹಳಷ್ಟು ಒಂದು ಲಡ್ಡು ಮುತ್ತಿ ಅದೊಂದು ನಾವು ಕೂಡ ಕೇಳ್ಪಟ್ಟಿದ್ದೇವೆ. ಇವತ್ತು ಅವ್ರ ಬಾಯಿಲಿಂದ ಒಂದು ವಿಶೇಷ 50 ಡೇಸ್ ಉತ್ತರ ಕರ್ನಾಟಕ ಪ್ಯೂರ್ಲಿ ಭಾಷೆ, ಉತ್ತರ ಕರ್ನಾಟಕ ಕಲಾವಿದರು, ಉತ್ತರ ಕರ್ನಾಟಕ ತಂತ್ರಜ್ಞರು, ಉತ್ತರ ಕರ್ನಾಟಕದಲ್ಲೇ ಚಿತ್ರೀಕರಣಗೊಂಡು ಉತ್ತರ ಕರ್ನಾಟಕದ 8 ಸೆಂಟರ್ಗಳಲ್ಲಿ 50 ಡೇಸ್. ವಿಷ್ಣು ಸರ್ ಹೇಳಿದ ಫಸ್ಟ್ ಸಕ್ಸಸ್ ಆಗುತ್ತೆ ಅಂತ. ಅದೊಂದು ಸುದೈವ, ಅದು ನಮ್ಮ ಸೌಭಾಗ್ಯ. ಅಲ್ಲಿಂದ ಅಮರೇಶ್ ಅವ್ರ ಮಹಾತ್ಮೆ ಅಂತ ಮಾಡಿದ್ವಿ. ಈ ಡಾಕ್ಟರೇಟ್ ಬಂದಿದ್ದು ಸರ್ ವಿಶೇಷ ರೀತಿಯಾಗಿ ಧಾರವಾಡ ಬಂದ್ಮೇಲೆ ಅನೇಕ ಬದಲಾವಣೆ. ಇಲ್ಲೆಲ್ಲ ಧಾರವಾಡ ಗೊತ್ತಲ್ಲ, ಸಾಂಸ್ಕೃತಿಕ ನಗರಿ, ಕಲಾವಿದರು, ಸಾಹಿತಿಗಳ ಊರು. ಇಲ್ಲಿ ಬಂದ ಮೇಲೆ ಆಲ್ಮೋಸ್ಟ್ ಡೈರೆಕ್ಟರ್ ಆಗಿದ್ದ. ಅಲ್ಲೆಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಇದ್ದು ಬೆಂಗಳೂರು ಬಂದು ಇಲ್ಲಿ ಬಂದು ಇಲ್ಲಿಯೂ ಕೂಡ ಅನೇಕ ಜನರ ಪರಿಚಯ ಆಯ್ತು. ಪ್ರಭು ಹಂಚನಾಳ್ ಅಂತ ಕಲಾ ಸಂಘದ ಸಂಸ್ಥೆ ಅಧ್ಯಕ್ಷರಿದ್ದಾರೆ. ಈ ಲಡ್ಡು ಮುಚ್ಚಕ್ಕಿಂತ ಬಿಫೋರ್ ಒಂದು ಸಣ್ಣ ಒಂದು ಇದು ಹೇಳಿದ್ರು ನಮ್ದು ನಿರ್ದೇಶನ. ಅವಾಗ VHS ಕ್ಯಾಮ್ರಾ ನಮ್ಮ ಶಿವಶರ್ ಸುಂದಳ್ಳಿ, ಉಮೇಶ್ ಪುರಾಣಿಕ್, ನಾವೆಲ್ಲ ವಿನಾಯಕ್ ಬಸವ ಅಂತೇಳಿ, ಆ್ಯಂಡ್ ನಾಗರಾಜ್ ಗದಿಗೆ ಪೌಡ್ರ, ಆ್ಯಂಡ್ ಉಮರ್ ಪೀರ್ಜಾದೆ, ಇವರೆಲ್ಲ ಟೀಮ್ ಏನಾರು ಮಾಡಬೇಕು ಅಂತೇಳಿ ಜೈಶಾಲಿ ಅಂತ ಕೊಡ್ಸೋದು. ಇದು ಅಲ್ಲ, ಅವಾಗಿನ ಟೆಕ್ನಾಲಜಿ ಅಷ್ಟು ಫಾಸ್ಟ್ ಇದ್ರ, ಬಟ್ ಎಲ್ಲಾರ ಬಾಯಲ್ಲಿ ಇರ್ತದೆ ಭಾಳ. ಅದೊಂದು ಎಲ್ಲರೂ ಬಹಳಷ್ಟು ಜನ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡಿ ಹುಡುಗರು ಪಾಪ ಒಂದೇನೋ ಮಾಡ್ಕೊಂಡು ಒಳ್ಳೆ ಕತೆ ಮಾಡಿದ್ವಿ.
ಅದೊಂದು ಆವಾಗಿನ ಒಂದು ಸಾಹಸ, ಅದು ಸಾಹಸ ಅನ್ನೋದಕ್ಕಿಂತ ಒಂದು ಸಾಧನೆನೂ ಅನ್ಕೊಳ್ರಿ. ಯಾಕಂದ್ರೆ ಆ VHS ಟೆಲಿಫಿಲ್ಮ್ ಮಾಡಿ ಬಹಳ ಸಿಟಿ ಕೇಬಲ್ದಲ್ಲಿ ಯುಹಾನ್ ಅಂತಿದ್ರು ಪಾಪ, ಅವರೆಲ್ಲ ಬಹಳ ಲೈಕ್ ಮಾಡಿದ್ರು. ಅಲ್ಲಿಂದ ಅಲ್ಲಿ ಒಬ್ರು ಮುನವಳ್ಳಿ ಅಂತೇಳಿ ಅವರು ನ್ಯೂಸ್ ರಿಪೋರ್ಟರ್, ಅವರು ಬಹಳ ಕ್ಲೋಸ್. ಅವರು ಒಂದು ಮೌನೇಶ್ವರ ಮಹಿಮೆ ಅಂತೇಳಿ ಒಂದು ಮಾಡಿಸಿದ್ರು ನಮ್ಮ ಕಡೆಯಿಂದ. ಅಲ್ಲಿಂದ ಈಗ ಧಾರವಾಡಕ್ಕೆ ಬಂದ ತಕ್ಷಣ ಕಲಾ ಸಂಗಮ ಅಂತ ಒಂದು ಸಂಸ್ಥೆ ಇದೆ, ಕಲಾವಿದರು ಎಲ್ಲ ಅಲ್ಲಿ ನಾಟಕ ಮಾಡ್ತಾರೆ. ಪ್ರಭು ಹಂಚನಾಳ್ ಅಂತ ಅಧ್ಯಕ್ಷರು, ಅವರು ಸುರೇಶ್ ಕುಲಕರ್ಣಿ ಅಂತಿದ್ರು, ಅವರು ಚಿತ್ರರಂಗದ ಹಿರಿಯರು. ಅಲ್ಲಿ ಅವರೆಲ್ಲ ಪರಿಚಯ ಆಯ್ತು. ಪರಿಚಯ ಇಲ್ಲಿ ಅನೇಕ ಇಲ್ಲಿ ಪರಿಚಯ ಆದಾಗ ಮತ್ತೆ ಧಾರವಾಡಕ್ಕೆ ಬಂದು ಸಿನಿಮಾ ಬಿಟ್ಟು ಬಂದ್ಬಿಟ್ಟಿದ್ದೆ. ಏನ್ ಮಾಡ್ಬೇಕು ನಾವು ವಾಟ್ ನೆಕ್ಸ್ಟ್ ಅಂದಾಗ ಡಾಕ್ಟರ್ ಕಲ್ಮೇಶ್ ಹಾವೇರ್ಪೇಟ್ ಅಂತ ಹೈಕೋರ್ಟ್ ವಕೀಲರು ಅಂಡ್ ಅವರು ಸಿಂಡಿಕೇಟ್ ಮೆಂಬರ್ ಇದ್ರು. ಅವರು ಒಂದು ನಮ್ಮ ಕೈ ಹಿಡಿದ್ರು. ಹಾಗಂದೇನೋ ಅವರು ಸಾಯಿ ಓಂಕಾರ ಸವಾರ್ ಬ್ಯಾಂಕಿನ ನನ್ನ ಡೈರೆಕ್ಟರ್ ಮಾಡಿದ್ರು. ಅಂಡ್ ಅವರು ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ. ಅವರು ಒಂದು ನಿರ್ಮಾಣದಲ್ಲಿಯೂ ನಾ ಮಾಡ್ತಾ ಇದ್ದೇನೆ, ಅವ್ರ ಜೊತೆನೇ ಇರ್ತೇನೆ. ಅಲ್ಲಿಂದ ಇಲ್ಲಿ ಟೆಲಿಫಿಲ್ಮ್ ಆನಂದ್ ಜೋಶಿ ಅಂತ ಹೇಳಿ, ಆನಂದ್ ಜೋಶಿ, ಮಧು ಜೋಶಿ, ಪ್ರಮೋದ್ ಜೋಶಿ ಬ್ರದರ್ಸ್ ರೀ. ಮಧು ಜೋಶಿ ಅವರು ಒಂದು ಕತೆ ಬರ್ತದೆ ಶ್ರೀಗಂಧ ಅಂತ ಹೇಳಿ. ಸರ್ ಇದು ಮಾಡ್ಬೇಕಲ್ಲ ಟೆಲಿಫಿಲ್ಮ್, ಮಾಡ್ಬೋದು ಸರ್, ಹಿಂಗ್ ಬಜೆಟ್ ಈಗ ಆನಂದ್ ಜೋಶಿ ಅವ್ರು ದುಡ್ಡು ಹಾಕೋಕ್ ರೆಡಿ ಆಗ, ಪ್ರಮೋದ್ ಜೋಶಿ ಅವ್ರು ಹಾಡ್ಬಾರ್ದು ಸರ್. ಅದು ಎಲ್ಲಿವರೆಗೂ ಫೇಮಸ್ ಆಯ್ತಂದ್ರೆ ಬಹಳ ಚಂದಾಗಿ ನಮ್ಮ ಮಮ್ಮಿಗಟ್ಟಿ ಅಂತ ಫಿಲ್ಮ್ ಫೆಸ್ಟಿವಲ್ ಮಾಡ್ತಾರೆ. ಅದರಲ್ಲಿ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅದು ಅವಾರ್ಡ್ ಆಯ್ತು, ಒಳ್ಳೆ ಸಿನಿಮಾ. ಅಲ್ಲಿಂದ ಅಮ್ಮು ಗೇಟ್ ಅಂತ ಮಾಡಿದ್ವಿ, ಆಮೇಲೆ ಮಂಗೀರ್ಣ ಅಂತ ಮಾಡಿದೆ. ಸೊ ಇಲ್ಲಿವರೆಗೆ ಎಷ್ಟು ಬಿರುದುಗಳನ್ನು ಪಡ್ಕೊಂಡಿದೆ ಸರ್ ತಮ್ಮ ಬಿರುದುಗಳು ಹೇಳಿದ್ನಲ್ಲ ಪಾಪ, ಎಲ್ಲೂ ಭಾವನಾ ಶ್ರೀ ಅವ್ರ ಏನು ಸಾಕಷ್ಟು ಕೊಟ್ಟಾರ, ಸೂರ್ಯ ಪ್ರಶಸ್ತಿ ಕೊಟ್ಟಾರ, ಮಾನ ಸನ್ಮಾನಗಳು ಸಾಕಷ್ಟಾಗಿದ್ದಾವೆ. ಸಾಕಷ್ಟು ನಿರ್ದೇಶಕ ರತ್ನ ಅಂತ ಕೊಟ್ಟಿದ್ದಾರೆ, MA ಕನ್ನಡಿಗ ಅಂತ ಕೊಟ್ಟಿದ್ದಾರೆ. ಆದ್ರೆ ಈ ಡಾಕ್ಟರೇಟ್ ಅಂತ ನನಗೆ ಏನೋ ಒಂಥರ ಹೇಳ್ಕೊಳಕ್ಕೆ ನೀವು ಅದನ್ನ ಅಪೇಕ್ಷೆ ಪಟ್ರಿ, ನೀವು ಅದ ಮೇನ್ ಡಾಕ್ಟರ್ ನಂಗೆ ಅನಿಸ್ಕೊಳ್ಳಕ್ಕೂ ಅದು ಮುಜುಗೂರ ಆಗ್ತದೆ. ಆ ಮಧು ಜೋಶಿ ಅಂತೇಳಿ ಅವ್ರ ಇದೆ, ಅವರು ಗಿನ್ನಿಸ್ ಅವಾರ್ಡ್ ವಿನ್ನರ್, ನನ್ನ ಅತ್ಯಂತ ಆಪ್ತ ಸ್ನೇಹಿತರು. ಅವ್ರು ಒಂದ್ಸರಿ ಹೇಳಿದ್ರು, ಅವರು ಇಲ್ಲ ನಿಮ್ಗೊಂದು ಅವಾರ್ಡ್ ಕೊಡ್ತೇನೆ ಸರ್, ಎಷ್ಟು ಅವಾರ್ಡ್ ಇಷ್ಟೆಲ್ಲ ಅಚೀವ್ ಮಾಡ್ರಿ ಸರ್. ಅಚೀವ್ ಮಾಡಿ ಅವಾರ್ಡ್ಗೆ ರಿವಾರ್ಡ್ ಕೊಡಿ ಸರ್, ಅವಾರ್ಡ್ ಎಲ್ಲ ಸಾಕಷ್ಟು ಮನೆ ತುಂಬ ಆಗಿಬಿಟ್ಟಿದ್ದಾವ. ಇಲ್ಲ ನೀವು ಸರ್ಪ್ರೈಸ್ ಅವಾರ್ಡ್ ಒಂದು 5 ಡೇ ಬಂದ್ರು, ಅವರು ಸೂಟ್ ಕೇಸ್ ತೊಗೊಂಡು ಬಂದ್ರು. ಕಣ್ಣು ಮುಚ್ಚಿ ಸರ್ ನಮ್ಮ ಮಿಸ್ಸಸ್ ಹೇಳಿದ್ರು, ನೀವು ಒಂದು ಸ್ವಲ್ಪ ಸಕ್ಕರೆ ತೊಗೊಂಡು ಬರ್ರಿ. ಸಕ್ಕರೆ ತೊಗೊಂಡು ಬಂದ್ರು, ಕಣ್ಣು ತೆಗಿತು ಸರ್, ಸಕ್ಕರೆ ಬಾಯ ಹಾಕಿ ಓಪನ್ ಮಾಡಿ ನನ್ನ ಕಣ್ಣಲ್ಲಿ ನೀರು ಬರೋಕ್ಕೆ ಶುರು ಮಾಡಿದ್ರು. ಭಾಳ ಭಾಳ ಎಮೋಷ್ನಲ್ ಆಗ್ತೈತೆ ಸರ್. ನಾ ಇದಕ್ಕೆ ಇಲ್ಲ, ನನ್ನ ಸತ್ಯವಾಗ್ಲೂ ಇದಕ್ಕೆ ಗಾರ್ಡನ್ ಮಾಡಿ ಯಾರ್ಯಾರು ಎಂತೆಂಥವ್ರು ಇದ್ದಾರೆ ಸಾಧಕರು, ನಮ್ದೇನು ಅಂತ ಸಾಧನೆ ಇಲ್ಲ ಅಂದಾಗ ಅವರು ಮಾತಾಡೋದು ಇದು ಹಬ್ಬಕ್ಕೆ ಕೇಳ್ಕೊಳ್ಳೋ ಮಾತಲ್ಲ. ಇಲ್ಲ ಸರ್, ನೀವು 30 ವರ್ಷದಿಂದ ಒಂದೇ ಫೀಲ್ಡಲ್ಲಿ ಇದ್ದೀರಿ, ನೀವು ಇದನ್ನು ಕಮರ್ಷಿಯಲ್ ಆಗಿ ನೋಡಲೇ ಇಲ್ಲ, ಯಾವುದೇ ಅಸೆಟ್ಟು ಆಸ್ತಿ ಅಂತಸ್ತು ಮಾಡಿಲ್ಲ, ನೀವು ಇಷ್ಟೇ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀರಿ, ಮಾಡಿರಿ. ಇದನ್ನ ನಾವು ಗುರುತಿಸಿ ನಿಮ್ಮ ವ್ಯಕ್ತಿತ್ವಕ್ಕೆ ನಾವು ಕೊಟ್ಟಿವ್ರಿ. ಇದಕ್ಕಿಂತ ಏನು ಅದು ನಮ್ಗೆ ಸಾಧ್ಯ ಇಲ್ಲ. ಎಷ್ಟೋ ಜನ ಹೆಂಗೆ ತಗೋತಾರಂತ ನಮ್ಗೆ ಅದು ಗೊತ್ತಿಲ್ಲ. ಡಾಕ್ಟರೇಟ್ ಅದು ಯೂನಿವರ್ಸಿಟಿ ಬಂದು ಅವರೆಲ್ಲ ಎಫರ್ಟ್ ಮಾಡಿರ್ತಾರೆ, ಬ್ಯಾಡ ಸರ್, ಇಲ್ಲ ಸರ್ ಹಿಂಗೂ ಇರ್ತಾವ ಅಂತವ್ರು ಗುರುತಿಸಿ ಇದು ಮಾಡಿದ್ರು ಅಂತ ಹೇಳಿ ಮಾಡೇವೆ ಅಂತ ಹೇಳಿದ್ರು. ಹಾಗಾಗಿ ಇಲ್ಲಿ ಬಂದ ತಕ್ಷಣ ಒಂದು ಅನೇಕ ಟೆಲಿಫಿಲ್ಮ್ಗಳನ್ನು ಮಾಡಿದೆ. ಪ್ರಭು ಗಂಜಾಳ ಅವರು ನಮಗೆ ಸಾಕಷ್ಟು ಸಪೋರ್ಟ್. ಪ್ರಭು ಗಂಜಾಳ ಅವರು ಸೀನಿಯರ್ ರಿಪೋರ್ಟ್ರು, ಕಾಲೇಜ್ ಲೆಕ್ಚರರ್ ಅವರು. ನಿಮಗೆ ಇದೇ ರೀತಿ ಇನ್ನು ಬಹಳಷ್ಟು ಬಿರುದುಗಳನ್ನು ಸಿಗ್ಲಿ. ನಿಮ್ಮ ಒಂದು ಪ್ರೋತ್ಸಾಹ ಸರ್, ಮನೆಯವ್ರು ಬಿಡಬಾರ್ದು. ಈಗ ಒಂದು ಸೂರ್ಯ ಕಿರಣ ಅಂತ ಹೇಳಿ ಒಂದು ಮಾಡ್ತಾ ಇದ್ದೀವಿ, ಸಿದ್ಧಾರ್ಥ ಜಾಲಿಹಾಳ ಅಂತ ಅವ್ರ ನಿರ್ಮಾಣದಲ್ಲಿ. ಇದಕ್ಕೆ ಕಿಶನ್ ರಾವ್ ಕುಲಕರ್ಣಿ ಮತ್ತು NS ಪಾಟೀಲ್ ಅನ್ನೋರು ಈಗ ನಡೀತಾ ಇರೋದು ಶಂಕರ್ ರಾವ್ ಕುಲಕರ್ಣಿ ಅವರೆಲ್ಲ ಸಹ ನಿರ್ಮಾಪಕ. ಒಂದು ಶೆಡ್ಯೂಲ್ ಮಾಡಿದ್ದೇವೆ ಸರ್. ಇದಕ್ಕೆ ಕಲ್ಮೇಶ್ ಹಾವೇರ್ಪೇಟೆ ಅವ್ರ ಮಗ ಪ್ರಜ್ವಲ್ ಅನ್ನೋನೇ ಹೀರೋ ಆಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಬೆನ್ನೆಲುಬಾಗಿ ನಮ್ಗೆ ಸಾಕಷ್ಟು ಎಲ್ಲ ನಮ್ಮ ಹುಚ್ಚಾಟಗಳನ್ನ ತಡ್ಕೊಂಡು, ನಮ್ಮ ಎಡವಟ್ಟುಗಳನ್ನ ತಡ್ಕೊಂಡು ನಮ್ಗೆ ಸಪೋರ್ಟ್ ಆಗಿ ನಮ್ಮ ಅಶ್ವಿನಿ ಅಂದ್ರೆ ಕೀರ್ತಿ ಅರವಿಂದ್ ನಮ್ಮ ಮನೆಯವರು, ಅವರು ನನ್ನೆಲ್ಲ ಕಿರುಚಿತ್ರದಲ್ಲಿ ಭಾಗವಹಿಸ್ತಿರ್ತಾರೆ, ಸಣ್ಣ ಪಾತ್ರ, ಸಪೋರ್ಟು ಇದ್ದಾರೆ. ಹಾಗೆ ಅವ್ರ ಫ್ಯಾಮಿಲಿನೂ, ನಮ್ಮ ಅಣ್ಣಂದ್ರು ಮಕ್ಕಳು ಎಲ್ಲ ನಂಗೆ ಸಪೋರ್ಟ್ ಇದ್ದಾರೆ. ಆಮೇಲೆ ನಿಮ್ಮಂತವ್ರೆಲ್ಲ ಹಾರೈಕೆ ಇದೆ, ಆಶೀರ್ವಾದ, ಭಗವಂತನ ಆಶೀರ್ವಾದ. ಖಂಡಿತ ಸರ್, ಇದೇ ರೀತಿ ನಿಮ್ಮ ಒಂದು ಚಿತ್ರರಂಗದಲ್ಲಾಗಲಿ ಆಮೇಲೆ ಒಂದು ರಂಗಭೂಮಿಯಲ್ಲಿ ಹೀಗೆ ಮುಂದೆ ಬೆಳೀಲಿ ಅಂತ ನಮ್ಮ ಪಬ್ಲಿಕ್ ಡಿಮಾಂಡ್ ಇಂದ ನಿಮ್ಗೆ ಆರಿಸ್ತಾ ಇದೀವಿ. ಸೊ ಇದಾಗಿತ್ತು ಪಬ್ಲಿಕ್ ಡಿಮಾಂಡ್ ಸಾಧನೆ, ಇದು ನನ್ನ ಕಥೆ. ಈ ಒಂದು ಸಂಚಿಕೆನ ನಾವು ಇಲ್ಲಿಗೆ ಮುಗಿಸ್ತಾ ಇದೀವಿ. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಅರವಿಂದ್ ಮುಳುಗುಂದ್ ಸರ್ ಅವರು ಜಾಯಿನ್ ಆಗಿದ್ರು. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬರ ಸಾಧಕರ ಜೊತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪಬ್ಲಿಕ್ ಡಿಮಾಂಡ್, ಇದು ನನ್ನ ಕಥೆ.